ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಸೊ ಇವತ್ತು ಮಾರ್ಚ್ 12, ಅಂಕಿತನ ಬರ್ಡೇ. ಬನ್ನಿ ಸೆಲೆಬ್ರೇಷನ್ ಮಾಡೋಣಂತೆ. ಮತ್ತೆ ಮಾತಾಡ್ತೀನಿ ನಾನು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಕ್ಕು, ಹ್ಯಾಪಿ ಬರ್ಡೇ ಟು ಯು. ಸೊ ಇದು ಅಂಕಿತನ 7th ಬರ್ಡೇ, ಸಾರಿ 8th ಬರ್ಡೇ. 7th ಕಂಪ್ಲೀಟ್ ಆಗಿ 8th ಇಯರ್ಗೆ ಕಾಲಿಟ್ಲು. ನೋಡಿ, ಅವ್ರ ಮಮ್ಮಿ ಕೇಕ್ ತಿನ್ನಿಸ್ತಾ ಇದ್ದಾರೆ, ಕೀರ್ತಿ ದೀದಿ ಕೇಕ್ ತಿನ್ನಿಸ್ತಾ ಇದ್ದಾರೆ. ಅನ್ನು ಮತ್ತು ಅಂಕಿತಾ ಇಬ್ಬರು ಟ್ವಿನ್ನಿಂಗ್ ಆಗಿದ್ದಾರೆ, ಸೇಮ್ ಡ್ರೆಸ್ನ ವೇರ್ ಮಾಡಿದ್ದಾರೆ. ಇದು ಅವ್ರ ಮಾಮ ಗಿಫ್ಟ್ ಕೊಟ್ಟಿದ್ದು, ಅಂದರೆ ಕೀರ್ತಿ ದೀದಿ ಅವರ ತಮ್ಮ ಗಿಫ್ಟ್ ಕೊಟ್ಟಿದ್ದು. ಕೇಕ್ ತಿನ್ನಿಸೋದು ಇದೆಲ್ಲ ಸಿಂಪಲಾಗಿ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ. ಯಾಕಂದರೆ ಅವ್ರ ಪಪ್ಪ ಮೀಟಿಂಗಿಗೆ ಹೋಗಿದ್ದರು. ಸೊ ಎವ್ರಿ ಇಯರು ಸೆಲೆಬ್ರೇಷನ್ ಚೆನ್ನಾಗಿರುತ್ತೆ. ಎವ್ರಿ ಇಯರ್ ಥರನೇ ಒಟ್ಟು ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಫಸ್ಟ್ ಇಯರ್ ಮಾತ್ರ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಆಗಿತ್ತು ಅವಳದು. ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡಿ ಮಸ್ತಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ನೋಡಿ, ಶಮ್ಮಗೆ ಕೇಕ್ ತಿನ್ನಿಸ್ತಿದ್ದಾಳೆ, ಎಲ್ಲರಿಗೂ ಕೇಕ್ ತಿನ್ನಿಸ್ತಿದ್ದಾಳೆ. ನಾವು ಸಂಜೆ ಹೋಗಿದ್ವಿ. ಆ್ಯಕ್ಚುಲಿ ನಾನು ಮನೆಯಲ್ಲಿ ಟ್ಯೂಷನ್ ಮಾಡ್ತೀನಲ್ವ, ಟ್ಯೂಷನ್ ಮುಗಿಸ್ಕೊಂಡು ಹೋಗೋಕ್ಕೆ ಲೇಟ್ ಆಯಿತು. ನೋಡಿ, ಕೀರ್ತಿದ್ದೀವಿ ಕೇಕ್ನ ತಿನ್ನಿಸ್ತಿದ್ದಾರೆ ಅಷ್ಟೇ ಸಿಂಪಲಾಗಿ. ಮತ್ತು ಮಾಡಿಲ್ಲ ಅಂದರೆ ಸುಮ್ಮನೆ ಮಕ್ಳಿಗೆ ಬೇಜಾರಾಗುತ್ತಲ್ವ, ಹಾಗಾಗಿ ಸೆಲೆಬ್ರೇಷನ್ನ ಮಾಡಿದ್ವಿ. ಆವತ್ತಿನ ದಿನ ಚೆನ್ನಾಗಿತ್ತು. ನಾನು ಅವಳಿಗೆ ಸಿಂಪಲ್ಲಾಗಿರೋವಂಥ ಗಿಫ್ಟನ್ನ ತಗೊಂಡೋಗಿದ್ದೆ. ಆ್ಯಕ್ಚುಲಿ ಅವರ ಚಿಕ್ಕಪ್ಪ ಬೆಳಗ್ಗಿಂದನೂ ಹೇಳ್ತಾಯಿದ್ರು, ಏನಾದರೂ ತೊಗೊಂಡೋಗು ಅಂತ. ಅವರು ಡ್ರೆಸ್ ತಗೋ ಅಂತ ಹೇಳಿದರು. ಬಟ್ ನನಗೆ ಅವಳ ಹತ್ರ ತುಂಬ ಅಂದರೆ ತುಂಬ ಡ್ರೆಸ್ಗಳಿದ್ದಾವೆ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ನಮ್ಮ ಬಜೆಟಿಗೆ ನೋಡಿ ತೊಗೊಂಡು ಬಂದೆ. ಬಟ್ ಇಷ್ಟ ಆಯಿತು, ಅವಳಿಗೆ ತುಂಬ ಇಷ್ಟ ಆಯಿತು. ನನ್ನ ಗಿಫ್ಟು ತೋರಿಸ್ತೀನಿ ಬನ್ನಿ. ಇದು ಅವಳ ತಮ್ಮನಿಂದ ಗಿಫ್ಟು. ಅವನು ಕೂಡಿಟ್ಟಂಥ ಪಾಕೆಟ್ ಮನಿಯಿಂದ ಅವಳಿಗೆ ಗಿಫ್ಟು ತೊಗೊಂಡಿರೋದು. ಆ್ಯಕ್ಚುಲಿ ನಾವು ಫಸ್ಟ್ ಇದು ಗಿಫ್ಟ್ ತೊಗೊಂಡ್ವಿ, ಆಮೇಲೆ ಡ್ರೆಸ್ ನೋಡೋಣ ಅಂತ ಅಂದ್ಕೊಂಡು ಹೋಗ್ತಿದ್ವಿ. ಅದು ಸಡನ್ಲಿ ಡೈವರ್ಟ್ ಆಗಿಬಿಡ್ತು. ಡ್ರೆಸ್ ಏನು ಬೇಡ, ಸುಮ್ಮನೆ ಡ್ರೆಸ್ಸು ಇಷ್ಟೊಂದಿದ್ದಾವೆ ಅವಳಿಗೆ ಅಂಥೇಳಿ ಮತ್ತೆ ನಾನು ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಇದು ನೋಡಿ, ಡೂಮ್ಸಿಂದು. ಅವಳಿಗೀಗ ಎಕ್ಸಾಮ್ಸ್ ಇದೆ ಅಲ್ಲ, ಸೊ ಯೂಸ್ ಆಗುತ್ತೆ ಎಲ್ಲನೂ. ಪೆನ್ಸಿಲು ಎಲ್ಲ ನಮ್ನಿ ಇದೆ ಅದರಲ್ಲಿ, ಸ್ಕೆಚ್ ಪೆನ್ನು ಎಲ್ಲ. ಇದು ನೋಡಿ, ನಾನು ತೊಗೊಂಡಂಥ ಗಿಫ್ಟು ಸಿಲ್ವರ್ದು ಸ್ಟಡ್ಸ್ ಬರುತ್ತಲ್ಲ, ಸೊ ಸಿಲ್ವರ್ದು ಸ್ಟಡ್ಸ್ನ ತೊಗೊಂಡೆ ನಾನು ಸಿಂಪಲ್ಲಾಗಿ. ಡೈಲಿ ವೇರ್ ಮಾಡ್ತಾಳೆ ಅಂತ ತೊಗೊಂಡೆ. ನೋಡಿ, ಅವಳಿಗೆ ಕರೆಕ್ಟ್ ಇದೆ ಅದು. ಆ್ಯಕ್ಚುಲಿ ಈಗ ಗೋಲ್ಡ್ ಹಾಕಿದ್ದಾಳೆ ಅವಳು, ರಿಂಗ್ ಟೈಪ್ ಹಾಕಿದ್ದಾಳೆ. ಈಗ ಅದೇ ಅವ್ರ ಮಮ್ಮಿ ಹೇಳ್ತಿದ್ರು, ತೆಗಿಸ್ತೀನಿ, ಅದು ತೆಗಿಸಿ ನೀನು ಕೊಟ್ಟಿದ್ದು ಹಾಕ್ತೀನಿ. ಅನ್ನೋಗೂ ಆ ಥರದ್ದೇ ತೆಗಿಸ್ತೀನಿ. ರಿಂಗು ತುಂಬ ದಿನದಿಂದನೂ ಅದೇ ಹಾಕಿದ್ದಾಳೆ, ಅಂದರೆ ಫಿಕ್ಸ್ ರಿಂಗ್ ಹಾಕಿದ್ದಾರೆ ಅವರು. ಸೊ ಹಾಗಾಗಿ ಅದು ತೆಗಿಸ್ತೀನಿ ಅಂತ ಹೇಳ್ತಿದ್ರು. ಇವ್ರು ನೋಡಿ, ಕುಶಲ್ ಅಂತ ಕೀರ್ತಿ ದೀದಿ ಅವರ ತಮ್ಮ. ಅವಳ ಬರ್ಡೇಗೋಸ್ಕರನೇ ಅವನಿಗೊಂದು 3 days ರಜಾ ಇತ್ತು ಅಂತ. ಸೊ ಅವನು ಕಂಪ್ನಿ ಚೇಂಜ್ ಮಾಡಿದ್ದ. ಸೊ ಇನ್ನೊಂದು ಕಂಪ್ನಿಗೆ ಹೋಗೋಕ್ಕೆ ಇನ್ನೂ 2-3 days ಟೈಮ್ ಇತ್ತು. ಸೊ ಹಾಗಾಗಿ ಬಂದಿದ್ದ ದಾವಣಗೆರೆಗೆ. ನೋಡಿ, ಬನ್ನಿ ಗಿಫ್ಟ್ನ ಓಪನ್ ಮಾಡ್ತಿದ್ದಾಳೆ ಅಂಕಿತಾ. ನೋಡೋಣ, ಗಿಫ್ಟ್ ಕೊಟ್ಟಿದ್ದೆ, ತೆಗಿತಿದ್ದಾಳೆ. ತೆಗೆದ್ರೆ ನೋಡು ಮುಂಚೆ ತೆಗೆದ್ಲು ಫ್ರೆಂಡ್ಸ್. ನೋಡಿ, ಸ್ಕೆಚ್ ಪೆನ್ ಬಂದಿದೆ, ಪೆನ್ಸಿಲ್ಸ್ ತಂಬಿ, ಡ್ರಾಯಿಂಗ್ ಪೆನ್ಸಿಲ್ಸ್, ಡೂಮ್ಸ್ ಎರೇಸರ್, ವಾವ್, ಡೂಮ್ ಶಾರ್ಪ್ನರ್,
ಕಲರ್ ಪೆನ್ಸಿಲ್. ಹಾ, ಇನ್ನೊಂದಿದೆ ನೋಡು. ಮತ್ತೆ ಕ್ರಯಾನ್ಸ್. ಹಾ, ಟೋಟಲ್ 6 ಇದೆ. ಚೆನ್ನಾಗಿದೆನಾ? ಇಷ್ಟ ಆಯ್ತಾ? ಕೇಕ್ ಜೊತೆ ತಿನ್ನಲಿಕ್ಕೆ ಕೀರ್ತಿ ದೀದಿ ಎಗ್ ಪಪ್ಸ್ ತಂದಿದ್ರು. ಚೆನ್ನಾಗಿತ್ತು, ಫುಲ್ ಫ್ರೆಶ್ ಆಗಿತ್ತು ಎಗ್ ಪಪ್ಸು. ಇಲ್ಲಿ ನೋಡಿ ನಮ್ಮ ಶಮ್ಮುಗೆ ಕೇಕ್ ಸಿಕ್ಕಿದೆ. 4 ಜನನೂ ಅಷ್ಟೇ ನಮ್ಮದ್ರಲ್ಲಿ ಕೇಕಿಂದು ಒಂಥರ ಫುಲ್ಲು ಕೇಕ್ ಲವರ್ಸ್ ಅಂತಲೇ ಹೇಳ್ಬೋದು. ಅನ್ನಿಸ್ತು ಅಕ್ಕು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು? ಚೆನ್ನಾಗಿ ಅನಿಸ್ತು. ಸೊ ಹೇಗಿತ್ತು? ಸ್ಕೂಲಲ್ಲಿ ಹೆಂಗಾಯಿತು? ಸ್ಕೂಲಲ್ಲೂ ಚೆನ್ನಾಗಾಯ್ತು. ಏನು ಮಾಡಿದೆ ಸ್ಕೂಲಲ್ಲಿ ಬೆಳಗಿಂದ? ಸ್ಕೂಲಲ್ಲಿ ಬೆಳಗ್ಗೆಯಿಂದ ವಿಶ್ ಮಾಡಿಸಿದ್ರು. ಮತ್ತೆ ಮಧ್ಯಾಹ್ನ ಫ್ರೆಂಡ್ಸಿಗೆ ಟೀಚರ್ಸಿಗೆಲ್ಲ ಪೆನ್ನು ಪೆನ್ಸಿಲ್ ಕೊಟ್ಟೆ. ಹೌದಾ? ಇದೆ ನಾನು ನಿನ್ನ ಹತ್ರ ಯಾವ ಥರ ಕೊಟ್ಟೆ ಪೆನ್ಸಿಲ್ ತೋರಿಸು. ಸೊ ತೋರಿಸು ಏನು ಕೊಟ್ಟೆ? ಇದು ನಾನು ಟೀಚರ್ಸಿಗೆ ಕೊಟ್ಟೆ. ಹಾಂ, ಮತ್ತೆ ಇದು ಫ್ರೆಂಡ್ಸಿಗೆ ಕೊಟ್ಟೆ. ಹೌದಾ? ಪೂಜೆ ಮಾಡಿದ್ದು ಗಿಫ್ಟ್ ಕೊಟ್ಟಿದ್ದು. ಓಕೆ, ಬರ್ಡೇ ವಿಶಸ್ ಮಾಡ್ದಾಗ ಕೊಟ್ಟಿದ್ದಲ್ವಾ? ಹಾಂ, ಜಗನಿಗೂ ಕೊಟ್ಟಿದ್ರು ಈ ಥರದ್ದು. ತೋರಿಸು, ಇದು ತೋರಿಸು, ಇದು ತೋರಿಸು. ಪೆನ್ಸಿಲ್ ಸೆಟ್ಟಾ? ಓಕೆ, ಇದರಲ್ಲಿ ಸ್ಕೇಲು, ಎರೇಸರು, ಶಾರ್ಪ್ನರು, ಪೆನ್ಸಿಲ್ ಎಲ್ಲ ಇದೆನಾ? ಓಕೆ. ಮತ್ತು ಆಮೇಲೆ ಸ್ಕೂಲ್ ಮುಗಿದಾದ್ಮೇಲೆ ಸ್ವಲ್ಪ ಹಿಂದೆ ಹೋಗು. ಹಾಂ, ಮುಗ್ದಾದ್ಮೇಲೆ ವ್ಯಾನಲ್ಲಿ ಹತ್ತಿ ಡ್ರೈವರಿಗೂ ಪೆನ್ ಕೊಟ್ಟೆ ಒಂದು. ಆಮೇಲೆ ಮನೆಗೆ ಬಂದಮೇಲೆ ಏನೇನು ಸೆಲೆಬ್ರೇಷನ್ ಮಾಡಿದ್ರಿ? ಮನೆಗೆ ಬಂದು ಕೇಕ್ ಕಟ್ ಮಾಡಿದ್ವಿ. ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಹೌದಾ? ಕೇಕ್ ಕಟ್ ಮಾಡಿದ್ವಿ. ಮತ್ತೆ ಕೇಕ್ ತಿಂದು ಆಮೇಲೆ ಪಪ್ಸ್ ತಿಂದು ಡೋನಟ್ ತಿಂದ್ವಿ. ಗಿಫ್ಟ್ಗಳು ಸಿಕ್ವಾ? ಏನೇನು ಸಿಕ್ತು? ಶಾರ್ಪ್ನರು, ಡೂಮ್ಸ್ ಎರೇಸರು, ಮತ್ತೆ ಫುಲ್ ಸೆಟ್. ಡೋಮ್ಸ್ ಎಂದು ಫುಲ್ ಸೆಟ್. ಹಾಂ, ಓಕೆ. ಮತ್ತೆ ಇಯರಿಂಗ್ಸ್. ಓಕೆ. ಈ ಡ್ರೆಸ್ ನಮ್ಮ ಮಾಮ ಕೊಟ್ಟಿದ್ರು. ಸೇಮ್ ಇಬ್ರಿಗೂ, ಅಕ್ಕು ಅನ್ನೋಗು. ಮತ್ತೆ ನೀನು ಅತಣಿಗೆ ಹೋದಾಗ ಮತ್ತೆ ಇನ್ನೊಂದು ಸ್ವಲ್ಪ ಗಿಫ್ಟ್ಗಳು ಬರ್ತವೆ. ನಮ್ಮ ತಂಗಿಗೆ ನಾನಿರಲ್ಲ. ನಿನಗೂ ಬರ್ತವೆ. ನಿಮ್ಮ ಅಜ್ಜಿ ಎಲ್ಲ ತೆಗ್ದಿಟ್ಟಿರ್ತಾರೆ, ಅಜ್ಜಿ ಅಜ್ಜ ಎಲ್ಲ. ಸೊ ಜಗನ್ ವಿಶ್ ಮಾಡು ಅಕ್ಕುಗೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಅಕ್ಕು ಬಗ್ಗೆ ನಿನಗೇನು ಇಷ್ಟ ಆಗುತ್ತೆ ಹೇಳು. ಅಕ್ಕು ಯಾರಿದು? ನಮ್ಮ ದೊಡ್ಡಪ್ಪನ ಮಗಳು. ಮತ್ತೆ ನನಗೆ ಭಾಳ ಇಷ್ಟ ನಮ್ಮ ಕಸಿನು, ಮತ್ತೆ ನಮ್ಮ ಅಕ್ಕ, ನನ್ನ ಬೆಸ್ಟ್ ಫ್ರೆಂಡು. ಹೌದಾ? ಫಸ್ಟ್ ಬೆಸ್ಟ್ ಫ್ರೆಂಡ್ ನಮ್ಮ ಅಕ್ಕನೇ. ಹೌದಾ? ಥ್ಯಾಂಕ್ ಯು. ಐ ಲವ್ ಯು. ಹಾಗೆ ಮಾಡು ಅಕ್ಕುಗೆ. ಥ್ಯಾಂಕ್ ಯು. ಬೋಲ ಸ್ಟಾರ್ಟ್. ಇವತ್ತು ನಮ್ಮ ಹಿರಿಯ ಮೊಮ್ಮಗಳು ಅಂಕಿತಾ ಹುಟ್ಟಿದ ಹಬ್ಬ. ನಮಗೆ ಅಂಕಿತಾ ಅಂದರೆ ತುಂಬಾ ಇಷ್ಟ. ಅವಳು ಸ್ಕೂಲಲ್ಲೂ ತುಂಬಾ ಜಾಣೆ, ಮನೆಯಲ್ಲೂ ಜಾಣೆ ಇದ್ದಾಳೆ. ಚಿಕ್ಕವಳಿದ್ದಾಗ ತುಂಬಾ ಪ್ರೀತಿ ಮಾಡ್ತಿದ್ವಿ. ಈಗಲೂ ಪ್ರೀತಿ ಮಾಡ್ತೀವಿ. ಅಷ್ಟೇ ಪ್ರೀತಿ ಮಾಡ್ತೀವಿ. ನಾವು ಜೀವನ ಅವಳು ಹುಡ್ದಾಗ ಎಲ್ಲಿದ್ರಿ ನೀವು? ಹೆಂಗ್ ಬಂತು ನಿಮಗೆ ನ್ಯೂಸು? ನಾನು ಪೂಜೆ ಮಾಡ್ತಾ ಇದ್ದ ಹುಣ್ಣಿದ ಹೊತ್ತು. ಅವ್ರ ಅಪ್ಪಾಜಿ ಅವ್ರಮ್ಮ ಡೆಲಿವರಿ ಆದ ತಕ್ಷಣ ಫೋನ್ ಮಾಡಿ ಹೇಳಿದ್ರು, ಅಮ್ಮ ನನಗೆ ಮಗಳಾಯ್ತು ಅಂತ ಹೇಳಿ. ಅವಾಗೆ ನನಗೆ ಜೀವನದಾಗೆ ತುಂಬಾ ಖುಷಿ ಆಯ್ತು. ಫಸ್ಟ್ ನಾನು ಖುಷಿ ಪಟ್ಟಿದ್ದೆ ಜೀವನದಲ್ಲಿ ನನ್ನ ಮೊಮ್ಮಗಳು ಹುಟ್ಟಿದ ದಿವಸ. 60 ವರ್ಷದಲ್ಲಿ ಖುಷಿ ಕಂಡಿದ್ದು ನಾನು ಅಂಕಿತ ಹುಟ್ಟಿದ ದಿವಸನೇ. ಈಗೂ ಅಷ್ಟೇ ಪ್ರೀತಿ. ಅವಳು ನಾನು ಇರೋವರೆಗಿನ ಅಷ್ಟೇ ಪ್ರೀತಿ. ಹಾಗಾಗಿ ಹೆಣ್ಮಕ್ಳು ಅಂದ್ರೆ ನಮ್ಗೆ ತುಂಬಾ ಪ್ರೀತಿ. ಅವತ್ತಿಂದ ತುಂಬಾ ಆಮೇಲೆ ಜಗನ್ ರಾಜ್ ಅಂತ ನಮಗೆ ಅವನು ಕೂಡ ತುಂಬಾ ಪ್ರೀತಿ, ತುಂಬಾ ಇಷ್ಟ. ಎಷ್ಟು ಜನ ಮೊಮ್ಮಕ್ಕಳು ನಿಮಗೆ ಟೋಟಲ್? 6 ಜನ. ಎಲ್ಲ 6 ಜನ ಮೊಮ್ಮಕ್ಕಳು. 3 ಗಂಡು ಮೊಮ್ಮಕ್ಕಳು, 3 ಹೆಣ್ಣು ಮೊಮ್ಮಕ್ಕಳು. ಯಾಕಪ್ಪ ಅವೇ ನಮ್ಮ ಆಸ್ತಿ. ಈಗ
ಸಮಂತ ಅಂತ ಒಬ್ಬನಿದ್ದಾನೆ, ಎಲ್ಲರಿಗಿಂತ ಚಿಕ್ಕವನು. ಸಮರ್ಥ ಪುನರ್ವಿ ಅಂತ ಹಾಂ ಎಲ್ರಿಗಿಂತ ಚಿಕ್ಕವಳು ಪುನರ್ವಿ. ಪುನರ್ವಿ. ಆಮೇಲೆ ಅನನ್ಯ, ಭುವನ್. ಅನನ್ಯ, ಅನನ್ಯನು ಫಸ್ಟಿಂದ ಹೇಳು, ನೀನು ಹೇಳು ಎಲ್ಲರದ್ದು ಹೆಸರು. ಫಸ್ಟ್ ನಾನು ಹುಟ್ಟಿದ್ದು, ಅಂಕಿತಾ, ಅಂಕಿತಾ, ನಾನು ಹುಟ್ಟಿದ್ದು, ಆಮೇಲೆ ಜಗನ್ ಹುಟ್ಟಿದ್ದು, ಆಮೇಲೆ ಭುವನ್ ರಾಜ್ ಹುಟ್ಟಿದ್ದು, ಆಮೇಲೆ ಅನನ್ಯ ಹುಟ್ಟಿದ್ದು, ಆಮೇಲೆ ಆಮೇಲೆ ಸಮರ್ಥ ಹುಟ್ಟಿದ್ದ, ಆಮೇಲೆ ಪುನರ್ವಿ ಹುಟ್ಟಿದ್ದ. ಕರೆಕ್ಟ್, ಗುಡ್. ಓಕೆ, ಹೇಗಾಯ್ತು ನಿನ್ನ ಬರ್ಡೇ? ಚೆನ್ನಾಗಾಯ್ತಾ ಇವತ್ತು? ನಿಮ್ಮ ಪಪ್ಪ ಒಬ್ಬರೇ ಮಿಸ್ಸಿಂಗು. ಯಾಕೆ ಹೋದ್ರು? ಎಲ್ಲಿ ಹೋದ್ರು ಪಪ್ಪ? ಪಪ್ಪ ಬೆಂಗಳೂರಿಗೆ ಮೀಟಿಂಗಿಗೆ ಹೋಗಿದ್ದಾರೆ. ಹೌದಾ, ಹಾಗಾಗಿ ಪಪ್ಪ ಇಲ್ಲ. ಇವತ್ತು ರಾತ್ರಿ 1 ಗಂಟೆಗೆ ಬರ್ತಾರೆ. ಹೌದಾ, ಸರಿ ಸರಿ. ಓಕೆ, ಬಾಯ್ ಬಾಯ್. ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ. ಹ್ಯಾಪಿ ಬರ್ಡೇ ಅಂಕಿತಾ. ಥ್ಯಾಂಕ್ ಯು. ಸೊ ಇವತ್ತು ಅಂಕಿತನ ಬರ್ಡೇ ಚೆನ್ನಾಗಾಯಿತು, ಸಿಂಪಲ್ಲಾಗಿ ಮಸ್ತಾಗಿ ಆಯಿತು. ಬಟ್ ಏನು ಅವ್ರ ಪಪ್ಪ ಒಂದು ಮಿಸ್ಸಿಂಗ್ ಇದ್ದರು. ಅವರು ಆ್ಯಕ್ಚುಲಿ ಮೀಟಿಂಗಿಗೆ ಹೋಗಿದ್ದರು, ಹಾಗಾಗಿ ಇರಲಿಲ್ಲ. ಮೀಟಿಂಗ್ ಮತ್ತು ಮಿಸ್ ಮಾಡೋಂಗಿಲ್ಲಲ್ವ, ಹಾಗಾಗಿ ಅವರು ಇರಲಿಲ್ಲ. ನಮ್ಮ ಸಮರ್ಥ ಮತ್ತು ಅನನ್ಯ ಅವ್ರದ್ದು ಸೌಂಡು ಮಧ್ಯೆ ಮಧ್ಯೆ ಕೇಳಿಸ್ತಿರುತ್ತೆ, ದಯವಿಟ್ಟು ಕ್ಷಮಿಸಿ ವ್ಲಾಗಲ್ಲಿ. ಅಂಕಿತನ ಬಗ್ಗೆ ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ತುಂಬ ಟ್ಯಾಲೆಂಟೆಡ್, ತುಂಬ ಕ್ಯೂಟ್. ಅವಳು ನನಗೆ ಇದುವರೆಗೂ ಚಿಕ್ಕಮ್ಮ ಅಂತ ಕರೆದಿಲ್ಲ, ನನಗೆ ಅಮ್ಮು ಲಕ್ಷ್ಮಿ ಅಂತಲೇ ಹೇಳ್ತಾಳೆ. ನಾನು ಅವಳಿಗೆ ಅಮ್ಮು ಅಂತಿದ್ದೆ, ನನ್ನ ಹೆಸರು ಲಕ್ಷ್ಮಿ, ಅವಳು ನನಗೆ ಹೆಸರು ಇಟ್ಬಿಟ್ಲು ಅಮ್ಮು ಲಕ್ಷ್ಮಿ ಅಂತ. ಸೊ ವೆರಿ ಟ್ಯಾಲೆಂಟೆಡ್ಡು, ಎಲ್ಲ ಸಬ್ಜೆಕ್ಟಲ್ಲೂ ಔಟ್ ಆಫ್ ಔಟ್ ತೆಗಿತಾಳೆ. ಟೋಟಲ್ 98-99% ತೆಗಿತಾಳೆ. ತುಂಬ ಜಾಣಿ ಇದ್ದಾಳೆ ಓದೋದ್ರಲ್ಲಿ, ಎಲ್ಲದರಲ್ಲೂ, ಮಾತಾಡೋದ್ರಲ್ಲಿ. ಫುಲ್ ಆನ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಸೊ ಫುಲ್ ಆನ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಫೇವ್ರೆಟ್ ಅಂಕಿತಾ ಅಲ್ವಾ. ನಮ್ಮ ಮನೆಯಲ್ಲಿ ಫಸ್ಟ್ ಗರ್ಲ್ ಬೇಬಿ ಇವಳೇ. ಸೊ ಹಾಗಾಗಿ ಎಲ್ಲರಿಗೂ ಫೇವ್ರೇಟು. ನನಗಂತೂ ಹೆಣ್ಮಕ್ಳಿಲ್ಲ, ಸೊ ನಂದು ಇವಳ್ದು ತುಂಬಾ ಅಟ್ಯಾಚು. ಅನನ್ಯ ಸ್ವಲ್ಪ ಕಡಿಮೆ, ಯಾಕಂದರೆ ಶಮ್ಮುನು ಅದೇ ಟೈಮಿಗೆ ಆಗಿಬಿಟ್ನಲ್ವ. ಸೊ ಅನನ್ಯ ಜೊತೆ ಅಟ್ಯಾಚ್ಮೆಂಟ್ ಕಡಿಮೆ, ಇವಳ ಜೊತೆ ತುಂಬಾ ಅಟ್ಯಾಚ್ಮೆಂಟು. ಅವಳಂದರೆ ನನಗೇನೋ ಒಂಥರ ಇಷ್ಟ. ಅವಳಂದರೆ ತುಂಬಾ ಇಷ್ಟ ನನಗೆ. ಅವ್ರ ಚಿಕ್ಕಪ್ಪನಿಗೂ ಅಷ್ಟೇ, ಅವಳಂದ್ರೆ ತುಂಬಾ ಇಷ್ಟ. ಸೊ ನಮ್ಮ ಕಡೆಯಿಂದ ಒನ್ಸ್ ಅಗೈನ್ ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೊ ಹೇಗನ್ನಿಸ್ತು ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಇದು ಒಂದು ಶಾರ್ಟ್ ವ್ಲಾಗ್ ಆಗಿತ್ತು ಅಂಕಿತನ ಬರ್ಡೇದು. ಸೊ ಓಕೆ, ಥ್ಯಾಂಕ್ ಯು, ಬಾಯ್. ಸೊ ಬರ್ಡೇ ಎಲ್ಲ ಮುಗಿದ್ಮೇಲೆ ನಾವು ಊಟ ಅಲ್ಲೇ ಮಾಡಿದ್ವಿ. ಚಿಕನ್ ತಗೊಂಡು ಹೋಗಿದ್ವಿ ನಾವು ಹೋಗ್ತಾನ. ಇಲ್ಲಿ ನೋಡಿ, ನನಗೆ ಹೆಲ್ಪ್ ಮಾಡಲಿಕ್ಕೆ ಇಬ್ಬರು ನಾನು ಮಾಡ್ತೀನಿ ಅಂತ ನಿಂತಿದ್ದಾರೆ. ಸೊ ನಾನು ಫಾಸ್ಟ್ ಫಾರ್ವರ್ಡಿಗೆ ಹಾಕಿದ್ದೀನಿ. ಕೆಲವೊಂದು ರೆಸಿಪೀಸ್ ಇದ್ದಾವೆ, ಸ್ವಲ್ಪ ಚಿಕನ್ ಡ್ರೈ, ಆಮೇಲೆ ಟೊಮೊಟೊ ಬಾತು, ಅವೆಲ್ಲ ನಾನೇ ಮಾಡೋದು ಪರ್ಟಿಕ್ಯುಲರಾಗಿ. ಸೊ ನೋಡಿ, ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದಾರೆ. ಇಲ್ಲಿ ನೋಡಿ, ನಮ್ಮ ಜಗನು ಅಂಕಿತನ ನೈಟ್ ಡ್ರೆಸ್ ಹಾಕ್ಕೊಂಡು ಸೇಮ್ ಹುಡುಗಿ ಕಂಡಗೆ ಕಾಣ್ತಾ ಇದ್ದಾನೆ. ನಮ್ಮ ಶಮ್ಮು ನಿಂತು ಆ ಲೈಟ್ರದು ಇದು ಮಾಡ್ಕೊತ ಎಲ್ಲರೂ ಒಟ್ಟು ಮಸ್ತ್ ಮಜಾ ಮಾಡಿದ್ವಿ. 1 ಡೇ ನಾವು ಅವತ್ತು ನೈಟ್ ಅಲ್ಲೇ ಸ್ಟೇ ಮಾಡಿದ್ವಿ. ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ರಾಧಾಕೃಷ್ಣ ಜ್ಯುವೆಲರ್ಸ್ ಅಂತ, ಅಲ್ಲೇ ಹೋಗಿ ಪರ್ಚೇಸ್ ಮಾಡಿದ್ದು. ಇದು 2 ಕಡ ತೊಗೊಂಡೆ, ಅದ್ರ ಜೊತೆ ಈ ಸ್ಟಡ್ಸ್ನೂ ತೊಗೊಂಡೆ. ಅವರು ಆ್ಯಕ್ಚುಲಿ ವಿಡಿಯೋ ಮಾಡಿಬಿಡ್ರಿ ಅಂತ ಹೇಳಿದರು. ಮತ್ತು ನಾನು ಇಲ್ಲ, ಯೂಟ್ಯೂಬರ್ಸ್ ನಾವು ಅಂತ ಹೇಳಿದಕ್ಕೆ ಮತ್ತೆ ಅಲೋ ಮಾಡಿ ವಿಡಿಯೋ ಮಾಡಲಿಕ್ಕೆ ಕೊಟ್ಟರು ಪರ್ಮಿಷನ್ನು. ಈ 2 ಕಡ ಯಾಕೆ ತೊಗೊಂಡೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಹೇಗನ್ನಿಸ್ತು ಅಂಕಿತನ ಬರ್ಡೇ ಬ್ಲಾಗ್ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಎಲ್ಲರ ಆಶೀರ್ವಾದ ಅಂಕಿತನ ಮೇಲೂ ಇರಲಿ. ಸೊ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು.